ಸಚಿವ ಸಂಪುಟ ಸಭೆಯಲ್ಲಿ ಈಗಾಗಲೇ ಜಾತಿ ಗಣತಿ ವರದಿ ಮಂಡನೆಯಾಗಿದೆ. ಆದರೆ ಮಂಡನೆಯ ಬೆನ್ನಲ್ಲೇ ಅನುಮಾನಗಳು ಹುಟ್ಕೋತಾ ಇದೆ. ಅನುಮಾನಗಳ ಹುತ್ತ ತುಂಬ ಜನ ಹೇಳ್ತಾ ಇರ್ತಕ್ಕಂಥದ್ದು, ಸಮೀಕ್ಷೆಗೆ ನಮ್ಮ ಹತ್ರ ಬಂದಿಲ್ಲ. ನೀವು ಯಾರನ್ನಾದರೂ ಕೇಳಿ, ನಮ್ಮ ಹತ್ರಕ್ಕೆ ಬಂದಿಲ್ಲ, ನಮ್ಮ ಮನೆಗೆ ಬಂದಿಲ್ಲ, ವೈಜ್ಞಾನಿಕವಾಗಿಯೂ ಇಲ್ಲ, ಮನೆ ಬಾಗಿಲಿಗೂ ಬಂದಿಲ್ಲ. ಹಾಗೆಯೇ ಕೆಲ ಸಮುದಾಯಗಳ ಮುಖಂಡರಿಂದಲೂ ಕೂಡ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಆದರೆ ವರದಿ ಹೇಳ್ತಿರೋದೇನು, ನಾವು 98% ರೀಚ್ ಆಗಿದ್ದೀವಿ ಅಂತ ಸಮೀಕ್ಷೆ ಹೇಳ್ತಾ ಇದೆ. ಅಂದರೆ 198 ಮನೆಗೆ ಹೋಗಿದ್ದೀವಿ ಅಂತ. ಬೆಂಗಳೂರಿನಲ್ಲಂತೂ 90% ಸಮೀಕ್ಷೆ ಮಾಡಿದಾರಂತೆ. ಯಾರನ್ನು ಕೇಳಿದ್ರು ನಮ್ಮ ಮನೆಗೆ ಬಂದಿಲ್ಲ, ನಮ್ಮ ಮನೆಗೆ ಬಂದಿಲ್ಲ, ನಮ್ಮ ಮನೆಗೆ ಬಂದಿಲ್ಲ ಅಂತ. ಆದರೂ ಹಲವು ಅನುಮಾನಗಳಿಗೆ ಉತ್ತರ ಸಿಗುತ್ತಾ? ಈ ಮಾತನ್ನು ಸಿದ್ದರಾಮಯ್ಯನವರು ಒಪ್ಪಲ್ಲ, ಜಯಪ್ರಕಾಶ್ ಹೆಗಡೆ ಅವರು ಒಪ್ಪಲ್ಲ, ಕಾಂತರಾಜು ಅವರು ಒಪ್ಪಲ್ಲ. ಇಲ್ಲ ನಾವು ವೈಜ್ಞಾನಿಕವಾಗಿ ಮಾಡಿದ್ದೀವಿ ಅಂತ. ಬಟ್ ನೀವು ಕೇಳಿ, ಸುಮ್ಮನೆ ಕುತೂಹಲಕ್ಕೆ ಕೇಳಿ, ನಿಮ್ಮನೆಗೆ ಏನಾದ್ರು ಸಮೀಕ್ಷೆ ಮಾಡೋಕ್ಕೆ ಬಂದಿದ್ರಾ ಅಂತ. ಇಲ್ಲ ಅಂತಾರೆ. ಯಾರಾದರೂ ಒಬ್ಬರು ನಮ್ಮ ಮನೆಗೆ ಬಂದಿದ್ರು ಅಂತ ಹೇಳಲ್ಲ. ಹಾಗಾದರೆ ಅನುಮಾನ ಏನು? ಮೊದಲನೇ ಅನುಮಾನ, ಜನ ಹೇಳೋದು ಸಮೀಕ್ಷೆಗೆ ನಮ್ಮ ಮನೆಗೆ ಬಂದಿಲ್ಲ. ಜನ ಹೇಳ್ತಾ ಇರೋದೇ ಇದು, ಆರೋಪನೇ ಇದು. ಆದರೂ ಪೂರ್ಣ ಪ್ರಮಾಣದ ವರದಿ ಹೆಂಗೆ ಕೊಟ್ಟರು ಇವರು? 98% ರೀಚ್ ಆಗಿದ್ದೀವಿ ಅಂತಾರಲ್ಲ, ಹೌ ಇಟ್ಸ್ ಪಾಸಿಬಲ್? ಕೆಲ ಸಮುದಾಯಗಳ ನಾಯಕರಿಂದಲೂ ಕೂಡ ಅನುಮಾನ ವ್ಯಕ್ತವಾಗ್ತಾ ಇದೆ. ಇದನ್ನ ಈಗ ತುಂಬ ಜನ, ಈಗ ಕುಮಾರಸ್ವಾಮಿ ಅವರು ಮಾತನಾಡಿದ್ರು, ಈವನ್ ಕಾಂಗ್ರೆಸ್ನವರೇ ಕೆಲವರು ಹೇಳಿದ್ದಾರೆ ನಮ್ಮ ಮನೆಗೆ ಬಂದೇ ಇಲ್ಲ ಅಂತ. ಅನುಮಾನ ಎರಡು, ನಮ್ಮ ಸಮುದಾಯ ವಾಸ್ತವವಾಗಿ ಜನಸಂಖ್ಯೆ ಹೆಚ್ಚು. ನೆನ್ನೆ ಎಂ ಬಿ ಪಾಟೀಲ್ ಕೂಡ ಇದ್ರ ಬಗ್ಗೆ ಹೇಳಿದ್ದಾರೆ. ಆದರೆ ಜಾತಿವಾರು ಬ್ರೇಕಪ್ನಲ್ಲಿ ಕಡಿಮೆ ಸಂಖ್ಯೆ ಇದೆ. ಕೆಲವು ಜಾತಿಗಳನ್ನ ಉಪಜಾತಿಗಳನ್ನೂ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಸಂಖ್ಯೆ ಕಡಿಮೆ ಆಗಿದೆ. ಹಾಗಾದರೆ ನಮ್ಮ ನಂಬರ್ ಎಲ್ಲಿ ಅಂತ ಕೆಲವರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಜಾತಿ ಗಣತಿ ವರದಿ ಬಗ್ಗೆ. ಮೂರನೇ ಅನುಮಾನ, ಲಿಂಗಾಯತ ಒಕ್ಕಲಿಗ ಸಮುದಾಯಗಳ ಉಪಜಾತಿಗಳ ಸಂಖ್ಯೆ ಇದೆ. ಅಂದರೆ ಲಿಂಗಾಯತ ಮತ್ತು ಒಕ್ಕಲಿಗರನ್ನು ಒಡೆದಿದ್ದಾರೆ. ಅದೇ ದಲಿತ ಮತ್ತು ಮುಸ್ಲಿಂ ಸಮುದಾಯದ ಉಪಜಾತಿಗಳ ಸಂಖ್ಯೆ ಇದೆಯಾ? ಹೇಳ್ತಾರೆ 100 ಉಪಜಾತಿಗಳಿದೆ ದಲಿತ ಸಮುದಾಯದಲ್ಲಿ ಅಂತ. ಮುಸ್ಲಿಮರಲ್ಲೂ ಶಿಯಾ, ಸುನ್ನಿ ಅಂತೆಲ್ಲ ಇದ್ದಾರೆ. ಅದೆಲ್ಲ ಸೇರಿಸ್ಬಿಟ್ಟು ಕೊಟ್ಟಿದ್ದಾರೆ. ಆಮೇಲೆ ದಲಿತರಲ್ಲಿ ಎಡಬಲ ಸಂಖ್ಯೆ ಇದ್ದರೆ ಒಳ ಮೀಸಲಾತಿಗೂ ಅನುಕೂಲ ಅಲ್ವಾ? ಅದಕ್ಕೊಂದು ಕಮಿಷನ್ ನೇಮಕ ಮಾಡೋದು ಬೇಕಾಗೇ ಇಲ್ಲ. ನಾಳೆ ದಿನ ಒಳ ಮೀಸಲಾತಿ ಕೊಡ್ಬೋದು. ನಾಲ್ಕನೇ ಅನುಮಾನ, 10 ವರ್ಷಗಳಲ್ಲಿ ಜನಸಂಖ್ಯೆ ಹೆಚ್ಚಳ ಆಗಿದೆ. 2014 ಇಟ್ಕೊಂಡು ಕೂತಿದ್ರೆ ಹೆಂಗೆ ನೀವು ಅಂತ ಇವರು ಪ್ರಶ್ನೆ ಮಾಡ್ತಿರೋದು. ಈಗ ವರದಿಯನ್ನು ಅಂಗೀಕರಿಸಿ ಜಾರಿ ಮಾಡ್ಬೋದಾ? 10 ವರ್ಷದ ಹಿಂದನ್ನು ಹೆಂಗೆ ಮಾಡೋದಕ್ಕೆ ಸಾಧ್ಯ? ಈಗ ಹೆಚ್ಚಳ ಆಗಿರುವ ಜಾತಿಗಳಿಗೆ ಅನ್ಯಾಯ ಆಗಲ್ವಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಸ್, ಜೆನ್ಯೂನ್ ಕ್ವೆಶ್ಚನ್ ಇದು ಅವ್ರು ಮಾಡ್ತಾ ಇರೋದು. ಐದನೇ ಅನುಮಾನ, ದತ್ತಾಂಶಗಳ ಬಗ್ಗೆಯೇ ಅನುಮಾನ ವ್ಯಕ್ತವಾಗಿತ್ತು. ಈಗ ಅದೇ ದತ್ತಾಂಶಗಳನ್ನ ಸರಿ ಅನ್ಬೋದಾ? ಆ ಡೇಟಾವನ್ನು ಆಯೋಗದ ಶಿಫಾರಸುಗಳ ಜಾರಿಗೆ ಕಾನೂನು ತೊಡಕು ಇರುತ್ತಾ? ಖಂಡಿತವಾಗಿ ಕಾನೂನು ತೊಡಕು ಇರುತ್ತೆ.